ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. DMK ಜೊತೆನಲ್ಲಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿತ್ತು, ಆಡಳಿತಾರೂಢ ಪಕ್ಷ ಕೂಡ ಹೌದು. ಆದರೆ ಇದೀಗ DMK ಹೇಳ್ತಾ ಇದೆ ನಾನು ಬೆನ್ನು ಚೂರಿ ಹಾಕ್ಬಿಟ್ರಿ ಇವರು, ನಾನು ಇವ್ರ ಜೊತೆಲಿ ಇಟ್ಕೊಂಡಿದ್ದೆ ಅಂತ ಹೇಳಿ. ಬಟ್ DMK ವರ್ಷನ್ ಇದಾದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಎಲ್ಲಿ ಜೊತೆಲಿ ಇಟ್ಕೊಂಡಿದ್ರು ನಮ್ಮನ್ನವರು, ಎಲ್ಲಿ ಜೊತೆಲಿ ಇಟ್ಕೊಂಡಿದ್ರು ನಮ್ಮನ್ನ, ತುಂಬಾ ರೀತಿ ಬೇರೆ ರೀತಿ ಟ್ರೀಟ್ ಮಾಡ್ತಾ ಇದ್ರು ನಮ್ಮನ್ನ. ಎಲ್ಲ ಮೆರವಣಿಗೆ ಎಲ್ಲ ಅವ್ರದ್ದೇ, ಲಾಸ್ಟಲ್ಲಿ ನಾವು ಒಂದಷ್ಟು ಜನ ನಿಂತ್ಕೊಳ್ತಾ ಇದ್ವಿ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ ನಮಗಲ್ಲಿ. ಹಂಗಂದ್ರೆ ಕಾಂಗ್ರೆಸ್ನವ್ರು ಹೋಗಿದ್ದೆ ಅವ್ರ ಜೊತೆಗೆ, ಇಂಡಿಪೆಂಡೆಂಟ್ ಆಗಿ ಮಾಡಬೇಕಾಗಿತ್ತೇನೋ. DMK ಸಹಕಾರ ಬೇಕು ಅಂತ ಹೇಳೋದು ಇವರೇ, ನಮ್ಮನ್ನ ಈ ಥರ ಕಡೆಗಣಿಸ್ತಾ ಇದ್ರು ಅಂತ ಹೇಳೋದು ಇವರೇ. ಇದು ಯಾಕೆ ಕಾಂಗ್ರೆಸ್ನ ದ್ವಂದ್ವ ಅಲ್ವಾ ಇದು? ಬರೀ ಚೂರಿ ಹಾಕ್ಲಿಲ್ವ ಕಾಂಗ್ರೆಸ್ನವರು DMKಗೆ? ನಿಜ, ಯಾಕಂದ್ರೆ ಕಾಂಗ್ರೆಸ್ಗೀಗ ಇಡೀ ದೇಶದಲ್ಲಿ ಇರೋಂಥ ಪರಿಸ್ಥಿತಿ ನೋಡಿದ್ರೆ ಅವರು ಈ ಮೈತ್ರಿ ಧರ್ಮ ಅಂತ ಏನಿರುತ್ತಲ್ಲ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು ಅವರು. ಚುನಾವಣೆಗೆ ಹೋಗುವಾಗ DMK ಜೊತೆ ಹೋಗಿದ್ದಾರೆ, ಚುನಾವಣೆ ಆದ ತಕ್ಷಣ ಇವರು TVKಗೆ ಬೆಂಬಲ ಕೊಡ್ತೀನಿ ಅಂದ್ರೆ ಅದು ಮೈತ್ರಿ ಧರ್ಮದ ಇದು ವಿರುದ್ಧ ನಡ್ಕೊಂಡಂಗೆ ಆಗುತ್ತೆ ಅಲ್ವಾ? ಬಹಳ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇದು ದೊಡ್ಡ ಎಫೆಕ್ಟ್ ಆಗುತ್ತೆ. ಈಗ ಮತ್ತು ಈ TVK ಗೆದ್ದಿರೋದೇ ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್. DMK ಆಡಳಿತನೇ ಇದ್ದಿದ್ದು, DMK ಜೊತೆನೆ ಕಾಂಗ್ರೆಸ್ ಇದ್ದಿದ್ದು. ಇವನ್ ಈ ಕಾಂಗ್ರೆಸ್ ಕೂಡ ಅದು ಕಾಂಗ್ರೆಸ್ ವಿರೋಧಿ ಅಲ್ಲೇನೆ, ಅದು ಒಂದ್ ಅರ್ಥದಲ್ಲಿ. ಯಾಕಂದ್ರೆ ಕಾಂಗ್ರೆಸ್ DMK ಜೊತೆಗೆ ಇತ್ತು. ಚುನಾವಣಾ ಪ್ರಚಾರಕ್ಕೆ ನಮ್ಮ DK ಶಿವಕುಮಾರ್ ಸೇರಿದಂಗೆ ತಮಿಳುನಾಡಿಗೆ ಯಾರು ಹೋಗಿದ್ರೆ ಅವರೆಲ್ಲ ಹೇಳಿದ್ದಾರೆ, ನಾವು DK ಶಿವಕುಮಾರ್ ಅಂತೂ ಒಂದು ಕನ್ನಡದಲ್ಲಿ ಮಾತಾಡಿದಾರೆ ಅಲ್ಲಿ, ಅದ್ರಲ್ಲಿ ಹೇಳಿದಾರೆ ನಾವು TVKಗೆ ಬೆಂಬಲ ಇಲ್ಲ. ಅವ್ರು ಹಂಗೆ ಹೇಳ್ತಾ ಇದಾರೆ ಎಲ್ಲಾ ಕಡೆ, ಕಾಂಗ್ರೆಸ್ಸಿನ ಬೆಂಬಲ ಇಲ್ಲ, ನಾವು DMK ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ, ನಾವು DMK ಜೊತೆಗೆ ಇರ್ತೀವಿ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರಲ್ಲ, ಕಾಂಗ್ರೆಸ್ಸಿನ ಇಂಥ ಕಷ್ಟ ಕಾಲದಲ್ಲೂ ಇಡೀ 22 ರಾಜ್ಯದಲ್ಲಿ ಅಧಿಕಾರ ಕಳ್ಕೊಂಡು ನ್ಯಾಷನಲ್ ಲೆವೆಲ್ ಅಧಿಕಾರ ಕಳ್ಕೊಂಡಾಗ್ಲೂ ಈ ಮೈತ್ರಿ ಪಕ್ಷಗಳನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಇರೋದು, ಆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡದೇ ಇರೋದಿದೆಯಲ್ಲ, ಅದು ಮತ್ತಷ್ಟು ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಆಮೇಲೆ ಇಲ್ಲಿ ಈಗ 5 ಜನ ರಾಹುಲ್ ಗಾಂಧಿಯ ಅಪ್ರಬುದ್ಧತೆ ಎದ್ದು ಕಾಣುತ್ತಾ ಇಲ್ಲಿ ಅಂತ ನಿಮಗೆ ಪಂಜಾಬ್ ಇಂದ ಶುರು ಮಾಡ್ಕೊಳ್ತೀನಿ ಸರ್ ನಾನು. ಪಂಜಾಬ್ ಇಂದ ಶುರು ಮಾಡ್ಕೊಂಡಾಗ, ಡೆಲ್ಲಿ ಶುರು ಮಾಡ್ಕೊಂಡಾಗ ಆಮ್ ಆದ್ಮಿ ಇಲ್ಲೇನಾಗಿದೆ, ಒಂದ್ ಕಡೆ ಕಾಂಗ್ರೆಸ್ ನಾನು ಹೇಳ್ದಂಗೆ ಕೇಳಬೇಕು ಅಂತ, ಇನ್ನೊಂದು ಕಡೆ ಸ್ಥಳೀಯ ಪಕ್ಷಗಳು, ಸ್ಥಳೀಯ ಪ್ರಬಲ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳಿದ್ದೇನು ಅಂತ ನೋಡಿದ್ರೆ, ನಾವಿಲ್ಲಿ ಪ್ರಬಲವಾಗಿದ್ದೀವ್ರಿ, ನೀವು ಕೇಳೋ ಸೀಟ್ ನಾನು ಕೊಡೋಕ್ಕಾಗಲ್ಲ, ಅದಕ್ಕೆ ಮುನಿಸು, ನೀವು ಈ ತರ ಮಾಡ್ತೀರಾ ಇಲ್ಲಿ ಡೆಲ್ಲಿಲಿ, ನಾನು ಪಂಜಾಬಲ್ಲಿ ಆ ಥರ ಮಾಡ್ತೀನಿ, ಡೆಲ್ಲಿನಲ್ಲಿ ನಿಮ್ಗೆ ಸಪೋರ್ಟೇ ಮಾಡಲ್ಲ, ಪಂಜಾಬ್ ನನಗೆ ಸೀಟ್ ಕೊಡಲ್ವಾ ನೀವು, ನಾನು ಡೆಲ್ಲಿ ನಿಮ್ಮನ್ನು ಸೋಲಿಸ್ತೀನಿ. ಸರಿ ಮಮತಾ ಬ್ಯಾನರ್ಜಿ ಕೊಟ್ಟಷ್ಟು ತಗೋತೇನಪ್ಪ ನೀನು, ನಾನು ತಗೊಳಕ್ ರೆಡಿ ಇಲ್ಲ, ಸರಿ ನಿನ್ನ ನಾನು ಸೋಲಿಸ್ತೀನಿ. ಇದೇ ನೀತಿ ಕಾಂಗ್ರೆಸ್ನದ್ದು ಆಯ್ತಾ? ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಎಡವಿದಾರ ಅಥವಾ ನನ್ನಿಂದಾನೇ ಮೈತ್ರಿ ಪಕ್ಷಗಳನ್ನು ಧೋರಣೆ ಇತ್ತ ರಾಹುಲ್ ಗಾಂಧಿಯಲ್ಲಿ ಅಂತ, ಇಂಡಿಕೂಟದಲ್ಲಿ ಅಂತ? ನಿಜವಾಗ್ಲೂ ನೋಡಿ, ಇದು ಬಹಳ ನೀವು ಹೇಳ್ದಂಗೆ ಇದು ರಾಜಕೀಯ ಅಪ್ರಬುದ್ಧತೆನೆ. ಕೊನೆ ಪಕ್ಷ ಈಗ DMK ಅವರು ಜೊತೆಗೆ ಬಂದಿದ್ರೆ TVKಗೆ ನಾವು ಬೆಂಬಲ ಕೊಡ್ತೀವಿ, DMK ಕಾಂಗ್ರೆಸ್ ಎರಡೂ ಬಂದಿದ್ರೆ ಓಕೆ. ಆಮೇಲೆ ನೋಡಿ ಕಾಂಗ್ರೆಸ್ಸಿನ ಇದು ಒಂಥರ ಹುಚ್ಚುತನ ಅಂತಾನು ಕರಿಬಹುದು. ಅವ್ರಿಗೆ ಹೋಗ್ಲಿಕ್ಕೆ ಬೆಂಬಲ ಕೊಟ್ರೆ ಏನಾದ್ರು ಸರ್ಕಾರ ರಚನೆ ಆಗ್ಬಿಡುತ್ತಾ? ಅಷ್ಟು ಸಂಖ್ಯೆನೇ ಇಲ್ಲ ಅವ್ರದ್ದು, ಇರೋದ 5 MLAಗಳ ಬೆಂಬಲ ಕೊಡೋದ್ರಿಂದ ಏನಾದ್ರೂ ಬದಲಾವಣೆ ಆಗತ್ತಾ? ಅದ್ರ ಬದಲಾಗಿ DMK ಜೊತೆಗೆ ಅವ್ರದ್ದೊಂದು ಮಾತೇನ್ ಬಂದಿದೆ ಅಂದ್ರೆ, ಕಾಂಗ್ರೆಸ್ ಬೆಂಬಲ ಕೊಡುವುದರ ಜೊತೆಗೆ ಇತರ ಪಕ್ಷಗಳ ಬೆಂಬಲವನ್ನು ಗಳಿಸಿಕೊಡಲು ಪ್ರಯತ್ನಿಸುತ್ತದೆ ಕಾಂಗ್ರೆಸ್ ಅಂತ. ಅಲ್ಲಿ ಸಣ್ಣ ಪುಟ್ಟ ಅದು CPI ಇದೆಯೋ, CPIM ಇದೆಯೋ, ಅಥವಾ ಮುಸ್ಲಿಂ ಲೀಗ್ ಬರ್ತಾ ಇದೆಯೋ, ಬೇರೆ ಯಾವ ಸಣ್ಣ ಪುಟ್ಟಗಳು ಎಲ್ಲಾ ಸೇರಿಸ್ಕೊಂಡು ಏನಾದ್ರೂ ಮಾಡಿ 118 ಅಂತ ತೋರಿಸೋಣ ಅಲ್ಲ, ಅದು ಅಷ್ಟು ದುರುಪಯೋಗ ಲೆಕ್ಕ ಬರ್ತಾ ಇದೆ. ಪ್ರಭಾವ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕಿದೆಯಾ? ಅದು ತಮಿಳುನಾಡಲ್ಲಿ ಇದೆಯಾ ಅಂತ? ತಮಿಳುನಾಡಲ್ಲಿ ಇದೆಯಾ? ಎಷ್ಟು ಹಾಸ್ಯಾಸ್ಪದ ಅಂದ್ರೆ, ಈ ತರ ಕಾಂಗ್ರೆಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಕಾಂಗ್ರೆಸ್ಗೆ ಇನ್ನೂ ಅದು ಹಿನ್ನಡೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಯಾರು ಮೈತ್ರಿ ಮಾಡ್ಕೊಂಡಿದ್ರೋ ಆ ಪಕ್ಷದ ಜೊತೆ ಇದ್ರೆ ಅವ್ರ ಗೌರವ ಜಾಸ್ತಿ ಆಗ್ತಾ ಇತ್ತು. ಒಂದು ವೇಳೆ ಪರಿಸ್ಥಿತಿಯ ಅನಿವಾರ್ಯತೆ ಬಂದಾಗ, ಯಾವುದೇ ಪಕ್ಷ TVKಗೆ ಬೆಂಬಲ ಕೊಡದೇ ಇದ್ದಾಗ, DMK ಸಹಿತ ಏನಾದ್ರೂ ಪಕ್ಷಕ್ಕೆ ಬಾಹ್ಯ ಬೆಂಬಲ ಕೊಡುವಂತ ಪರಿಸ್ಥಿತಿ ಬಂದಾಗ ನಥಿಂಗ್ ಅಂತ ಆಗಲ್ವಾ ಸರ್? ಈಗ ಕಾಂಗ್ರೆಸ್ ಇರ್ತಕ್ಕಂಥ ಪರಿಸ್ಥಿತಿ ವೆಸ್ಟ್ ಬೆಂಗಾಲಿಂದ ಇರ್ಲಿಲ್ಲ, ಅವರು ಡೆಲ್ಲಿಲಿಲ್ಲ, ಪಂಜಾಬಲ್ಲಿಲ್ಲ, ಮಧ್ಯಪ್ರದೇಶ ನಾವು ಗಮನಿಸ್ತಾ ಇದ್ದೀವಿ, ಮಹಾರಾಷ್ಟ್ರ ನಾವು ಗಮನಿಸ್ತಾ ಇದ್ದೀವಿ, ಇರೋದೆಲ್ಲಿನ. ಸೊ ಹಾಗಾಗಿ ತೆಲಂಗಾಣ ನಮ್ದು, ಕರ್ನಾಟಕ ನಮ್ದು, ಕೇರಳ ನಮ್ದಾಯ್ತು, ದಕ್ಷಿಣ ರಾಜ್ಯ ತಮಿಳುನಾಡು ಇಟ್ಕೊಂಡ್ಬಿಟ್ರೆ 5 ಸೀಟ್ ನಮ್ದು ಅಂತಲ್ಲ, ರೂಲ್ ಇದ್ರಿ ನಾವು ಅಂತಾರೆ, ತಮಿಳುನಾಡು ರೂಲ್ ಮಾಡ್ತಾ ಇದೀನಿ ಅಂತಾರೆ ಅವರು. ಸೊ ಇದು ಒಂದು ನನ್ನ ಬಲ ಜಾಸ್ತಿ ಮಾಡ್ಕೊಳ್ಳೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ತಂತ್ರ ಇರಬಹುದಾ ಇದು ಅಂತ? ತಂತ್ರ ಆಗೋಕ್ಕಿಂತ ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗುವಂತದ್ದೇ ಜಾಸ್ತಿ. ಯಾಕಂದ್ರೆ ಹಿಮಾಚಲ, ತೆಲಂಗಾಣ, ಕರ್ನಾಟಕ ಸರಿ ಇದ್ದಿದ್ದು, ಒಂದು ಕೇರಳ ಆಡಾಗ್ತದೆ, ತಮಿಳುನಾಡು ಆಡಾಗಬಹುದು ಮೈತ್ರಿ ಆದ್ರೆ. ಒಂದು ಈ ಬರೀ 5 MLAಗಳನ್ನ ತಗೊಂಡೋಗಿ ಆ ಬೆಂಬಲ ಕೊಡೋದ್ರಿಂದ ಸರ್ಕಾರ ರಚನೆಗೂ ಆಗಲ್ಲ, ಇಡೀ ದೇಶದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಅದು ಈಗ ಇಂಡಿಯಾ ಮೈತ್ರಿಕೂಟದಲ್ಲೇ ಒಡಕುಗಳಾಗಿದ್ದರಿಂದ ಅದು ಇವತ್ತಿಗೂ ಮೋದಿ ಅವ್ರನ್ನ BJP ಎದುರಿಸಕ್ ಆಗ್ತಾ ಇಲ್ಲ. ಇಲ್ಲಿ ಮತ್ತು ಅವ್ರ ಮೈತ್ರಿ ಧರ್ಮವನ್ನ
ಪಾಲನೆ ಮಾಡದೇ ಇರೋದ್ರಿಂದ ಮತ್ತೊಂದು ಕೆಟ್ಟ ಸಂದೇಶನ ಇಡೀ ದೇಶಕ್ಕೆ ರವಾನೆ ಮಾಡ್ತಾರೆ. ಅವ್ರ ಜೊತೆ ಇರುವಂತಹ ಮೈತ್ರಿ ಪಕ್ಷಗಳಿಗೆ ಕಾಂಗ್ರೆಸ್ ಇವತ್ತು ರಿಲಯಬಲ್ ಅಲ್ಲ, ನಂಬಿಗಸ್ತ ಪಕ್ಷ ಅಲ್ಲ ಅನ್ನುವಂತ ಒಂದು ಕೆಟ್ಟ ಸಂದೇಶವನ್ನ, ರಾಂಗ್ ಮೆಸೇಜ್ ಅನ್ನ ಕಳಿಸ್ದಂಗಾಗುತ್ತೆ. ಹೀಗಾಗಿ ಇದು ಕಾಂಗ್ರೆಸ್ಗೆ ನಿಜವಾಗದೊಂದು ಅಪ್ರಬುದ್ಧ ನಿರ್ಧಾರ ಅಂತಾನೆ ಹೇಳ್ಬೇಕಾಗುತ್ತೆ.